ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದರಲ್ಲಿ ನಿಜವಾಗಿಯೂ ಸಿಲುಕಿ ಗೋಳಾಡ್ತಾ ಇರುವವರು ಯಾರಪ್ಪ ಅಂದರೆ ಸನ್ಮಾನ್ಯ ಶ್ರೀ ಸೋನಂ ವಾಂಗ್ಚುಕ್. ಲಡಾಖ್ನಲ್ಲಿ ನೆಮ್ಮದಿಯಾಗಿದ್ದಂಥ ಮನುಷ್ಯ ಈ ಹುಡುಗರ ಮಾತು ಕೇಳಿಕೊಂಡು ದಿಲ್ಲಿಯ ಜಂತರ್ ಮಂತರ್ಗೆ ಬರ್ತಾರೆ. ಏನೋ ದೊಡ್ಡದಾದಂಥ ಅಣ್ಣಾ ಹಜಾರೆ ಮೂಮೆಂಟಿನ ರೀತಿಯಲ್ಲಿ ದೊಡ್ಡ ಸಂಚಲನೆ ಆಗಿಬಿಡತ್ತೆ ಅಂತ ಅಲ್ಲಿಂದ ಭ್ರಮೆ ಇಟ್ಕೊಂಡು ಬರ್ತಾರೆ. ಇಲ್ಲಿ ಬಂದರೆ ಕೇಳೋರ ಗತಿ ಇಲ್ಲ, ಪೇಚಾಟವನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಅದಕ್ಕಿಂತ ವಿಷಾದದ ಸಂಗತಿ ಅಂದರೆ, ಅದಕ್ಕಿಂತ ದುಃಖದ ಸಂಗತಿ ಏನಪ್ಪ ಅಂದರೆ, ಈತ ಸೋನಂ ವಾಂಗ್ಚುಕ್ ಉಪವಾಸ ಕೂತಿರ್ತಾರೆ. ಎದುರುಗಡೆ ಅಭಿಜಿತ್ ದೀಪ್ಗೆ ಸಮೋಸ ತಿಂತಾ ಇರ್ತಾರೆ, ರಸಗುಲ್ಲ ತಿಂತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಕೊನೆಗೆ ತಲೆ ಕೆಟ್ಟು ಸೋನಂ ವಾಂಗ್ಚುಕ್ ಒಂದು ದಿವಸ ಹೇಳಿದರು, आप ऐसा ठूस ठूस के खाना मत खाओ, एक दिन तो आप लोग अनशन करो, दिन में सारा दिन अनशन में रहो, शाम को खाना खाओ, 3-3 वक्त खा के मर रहे हैं तुम लोग. ನೀವು 3-3 ಹೊತ್ತು ತಿಂದು ಸಾಯ್ತಾ ಇದ್ದೀರ. ನೀವು ಒಂದು ಹೊತ್ತಾದರೂ ಉಪವಾಸ ಇರೋ ಪ್ರಯತ್ನ ಮಾಡಿ, ಒಂದು ದಿವಸ ಆದರೂ ಉಪವಾಸ ಇರಿ ಅಂತ ಈತ ಹುಳ್ಳಗೆ ನಗುತ್ತಾನೆ. ಅಭಿಜಿತ್ ದೀಪ್ಗೆ ಪಕ್ಕದಲ್ಲೇ ಕೂತಿರ್ತಾನೆ. ಮಜಾ ಅಂದರೆ ಬಾಕಿ ಯಾವುದು ಅನೂಚಾನವಾಗಿ ನಡೀತಾ ಇದೆಯೋ ಗೊತ್ತಿಲ್ಲ, ಆದರೆ ಈ ಅಲ್ಲಿ ಭಂಡಾರ ಇದೆಯಲ್ಲ, ಅಂದರೆ ದಾಸೋಹ ಅಂತ ಏನಂತೀವಲ್ಲ, ಅದು ಮಾತ್ರ ಅತ್ಯಂತ ಸಮರ್ಪಕವಾಗಿ ಸಮಯದಿಂದ ಸಮಯಕ್ಕೆ ಟೈಮ್ ಟು ಟೈಮ್ ಊಟ ತಿಂಡಿ ನಾಷ್ಟ ಎಲ್ಲವೂ ಬರ್ತದೆ. ಒಂದು ದಿವಸ ಮೊನ್ನೆ ಮಳೆ ಬಂದ ಕಾರಣಕ್ಕೆ 4-5 ತಾಸು ತಡ ಆಗಿಬಿಡ್ತು ತರಲಿಕ್ಕೆ. ಯಾವಾಗ ಈ ಊಟ ಬರೋ ತಡ ಆಯಿತೋ ಆ ಸಾಬಣ್ಣಗೆ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಸ್ವತಃ ಅಭಿಜಿತ್ ದೀಪ್ಗೆ. ಇಷ್ಟು ಜನ ಉಪವಾಸ ಸಾಯ್ತಾ ಇದ್ದಾರೆ, ನೀನು ಈ ರೀತಿ ತಡ ಮಾಡಿಬಿಟ್ರೆ ಏನು ಅರ್ಥ, ನೀನು ಅವ್ರಿಗೆಲ್ಲ ಏನು ಉತ್ತರ ಹೇಳಿ ನಾನು ಅಂತ ಜಗಳ ಮಾಡಿ ಶುರು. ಯಾವಾಗ ಈ ರೀತಿ ಬೈದೋ ಆತ ಸಾಬಣ್ಣ ಎದ್ದು ಹೋಗಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ. ಇಷ್ಟು ದಿವಸ ಪ್ರತಿ ದಿವಸ ಟೈಮ್ ಟು ಟೈಮ್ ಇವ್ರಿಗೆ ತಂದು ಕೊಟ್ಟೆ, ಅದು ಯಾವುದೂ ಕಣ್ಣಿಗೆ ಕಾಣಲಿಲ್ಲ. ಇವತ್ತು ನಾನೇನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ, ಮಳೆ ಇರೋದಕ್ಕೆ ತಂದು ಹಾಕ್ಲಿಕ್ಕಾಗಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಂತೆ. ಬೇಸರ ಪಟ್ಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ ಆತ. ಅಂದರೆ ಅಷ್ಟೊಂದು ಇವರು ಊಟಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಅಲ್ಲಿ ಎಂಟರ್ಟೈನ್ಮೆಂಟನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಒಂದಷ್ಟು ಜನ ಅಲ್ಲಿ ಸರ್ಕಸ್ ಮಾಡ್ತಾರೆ, ಒಂದಷ್ಟು ಜನ ಸ್ಟೇಜ್ ಮೇಲೆ ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಭಾಳ ವಿಚಿತ್ರವಾದಂಥ ಸಂಗತಿಗಳು ಅಲ್ಲಿ ನಡೀತವೆ. ಭಾಳ ವಿಶೇಷವಾದಂಥ 3-4 ಅಂಶಗಳನ್ನು ಇವತ್ತು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಬ್ಯಾಕ್ಡೋರ್ನಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟದ್ದು, ಇಡೀ ಒಂದು ಪ್ರಹಸನಕ್ಕೆ ಕಾರಣೀಭೂತ ಆಗಿದ್ದು ಆಮ್ ಆದ್ಮಿ ಪಾರ್ಟಿ. ಅದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ಹೊರಗಡೆ ಕಾಣದೆ ಹೋದರೂ ಹಿಂದಿನಿಂದ ಈ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಯಾವಾಗ ಈ ಅಭಿಯಾನ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತ ಆದಾಗ ತಾವು ಎಂಟ್ರಿಯನ್ನು ಕೊಡಲಿಕ್ಕೆ ಶುರು ಮಾಡಿದರು ಸಂಜಯ್ ಸಿಂಗ್ ಬಂದು ಬಾಯಿಗೆ ಬಂದ ಹಾಗೆ ಬೈದಾಡ್ತಾರೆ. ಸಂಸತ್ತಿನಲ್ಲಿ ಅಧಿವೇಶನ ನಡೆಯಲಿಕ್ಕೆ ಬಿಡೋದಿಲ್ಲ ಅಂತ ಗುಟ್ರ ಹಾಕ್ತಾರೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿನ್ನೆ ಅತಿಶಿ ಮಾರ್ರೇನ ಬಂದು ಕೂತ್ಕೊಂಡ್ರು. ಮಾಜಿ ಮುಖ್ಯಮಂತ್ರಿ ಈತ ಜೈಲಿಗೆ ಹೋದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಈಕೆಯನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಅರವಿಂದ್ ಕೇಜ್ರಿವಾಲ್ ಹೋದ ಸಮಯ ಹಂಗಾಮಿ ಅಂತ ಆತ ಹೇಳಿದ. ಇದು ಟೈಮ್ ಬೀಯಿಂಗ್ ಅವ್ರು ಇರೋದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು ಅಂತ ಅರವಿಂದ್ ಕೇಜ್ರಿವಾಲೇ ಹೇಳಿದ್ದು. ಎಲ್ಲರೂ ಸೋತಾಗಲೂ ಕೂಡ ಈಕೆ ಮೊನ್ನೆ ದಿಲ್ಲಿಯ ಚುನಾವಣೆಯಲ್ಲಿ ಗೆದ್ದುಬಿಟ್ರು ಆತಿಶಿ ಮಾರ್ಲೇನ. ಆಕೆ ಹೋಗಿ ಸೋನಂ ವಾಂಗ್ಚುಕ್ನ ಬೆನ್ನು ಚಪ್ಪರಿಸಿ ಸಮಾಧಾನ ಮಾಡಿದರು. ಸೋನಂ ವಾಂಗ್ಚುಕ್ ಸಮಸ್ಯೆ ಏನು, ಈತ ಬಹಿರಂಗವಾಗಿ ತಿನ್ನಲಿಕ್ಕಾಗೋದಿಲ್ಲ. ಮೊನ್ನೆ ಏನಾಯಿತು, ಈ ದಿಲ್ಲಿ ಪೊಲೀಸರಿದಾರಲ್ಲ 2 ಕ್ಯಾಮ್ರಾ ಇಟ್ಬಿಟ್ರು ಆತನ ಡೇರೆ ಹೊರಗಡೆ. ಎದುರುಗಡೆಯಿಂದ ರಿಫ್ಲೆಕ್ಟ್ ಆಗ್ತಾ ಇತ್ತು ಲೈಟು. ನೀವು ಕ್ಯಾಮ್ರಾ ಯಾಕೆ ಇಟ್ರಿ ಅಂತ ಅಭಿಜಿತ್ ದೀಪ್ಗೆ ಜಗಳ. ಅಲ್ಲ ಸ್ವಾಮಿ, ಒಂದು ಪ್ರತಿಭಟನೆ ನಡೆಯುವಾಗ ಏನು ವಿದ್ಯಮಾನಗಳು ನಡೀತವೆ ಅಂತ ಸರ್ಕಾರಕ್ಕೆ ಮಾಹಿತಿ ಬೇಕು. ಅದಕ್ಕೆ ಬೇಹುಗಾರಿಕೆ ವಿಭಾಗ ಅಂತಲೇ ಇರುತ್ತೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ನೀವು ಯಾಕೆ ಕ್ಯಾಮ್ರಾ ಇಟ್ಟು ನಮ್ಮದು ರೆಕಾರ್ಡ್ ಮಾಡ್ತಾ ಇದ್ರಿ ಅಂತ ಜಗಳ ತೆಗಿತಾನೆ ಈ ಮನುಷ್ಯ. ಹೆಂಗಿದೆ ನೋಡಿ. ಅದಾದಮೇಲೆ ನಾವೊಂದು ತಂಬು ಹಾಕ್ತೀವಿ ಅಂತ ಜಗಳ. ಹೋಗಿ ಪೊಲೀಸರು ಕಾಲು ಹಿಡಿಯೋ ನಾಟಕ ಮಾಡ್ತಾನೆ. ಪೊಲೀಸರು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೇಲೆತ್ತಲಿಕ್ಕೆ ಹೋಗಿದ್ದಾರೆ ಪೊಲೀಸರು. ಈತ ಕಿರಿಸ್ತಾನೆ, ನನ್ನ ಯಾಕೆ ಹೊಡಿತಾ ಇದ್ದೀರಾ ಅಂತೇಳಿ. ಆ ವಿಡಿಯೋ ವೈರಲ್ ಆಗಿದೆ. ಈತನನ್ನು ಮುಟ್ಟಿಯೇ ಇಲ್ಲ, ಈತನ ಹೊಡೆಯೋ ಪ್ರಶ್ನೆನೇ ಇಲ್ಲ, ಈತನೇ ಕಾಲಿಗೆ ಬಿದ್ದಿದ್ದಾನೆ, ಆತನನ್ನು ಮೇಲೆತ್ತಾ ಇದ್ದಾರೆ ಒಬ್ಬರು ಪೊಲೀಸರು. ನಾನು ಭಾಳ ಆಶ್ಚರ್ಯ ಆಗಿದ್ದೇನೆಂದರೆ, ಇವರು ಇಷ್ಟೆಲ್ಲ ರಾದ್ಧಾಂತ ಮಾಡಿದರು, ಇಷ್ಟೆಲ್ಲ ಕಿರಿಕಿರಿಗಳನ್ನ ಮಾಡಿದರು. ಒಬ್ಬನೇ ಒಬ್ಬ ಪೊಲೀಸ್ ಪೇದೆ, ಒಬ್ಬ ಪೊಲೀಸ್ ಅಧಿಕಾರಿ ರೊಚ್ಚಿಗೆದ್ದು ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ.
ಅಲ್ಲಿಗೆ ಅಮಿತ್ ಶಾ ಅವರು ಯಾವ ಮಟ್ಟಿನ ಇನ್ಸ್ಟ್ರಕ್ಷನ್ಗಳನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ. ಒಂದು ಸಣ್ಣ ಕಾರಣಕ್ಕಾಗಿ ಅಭಿಜಿತ್ ದೀಪ್ಗೆ ಕಾಯ್ತಾ ಇದ್ದಾನೆ. ಏನಂತ? ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕು, ಯಾರನ್ನಾದರೂ ಒಂದು ಇಬ್ಬರನ್ನ ಹೊಡಿಬೇಕು, ಹೊಡೆದ ತಕ್ಷಣ ಪ್ರತಿಭಟನೆ ಮಾಡಿ ರೋಡಿಗೆ ಇಳಿದು ಗಲಾಟೆ ಮಾಡಿ ಹೆಂಗಾದರೂ ಮಾಡಿ ಅದನ್ನು ಮುಗಿಸ್ಬಿಡೋದು, ಜಂತರ್ ಮಂತರ್ನ ಪ್ರತಿಭಟನೆಯನ್ನು ಮುಗಿಸ್ಬಿಡೋದು ಅಂತ. ಇಷ್ಟು ದಿನಗಳಾದರೂ ಕೂಡ ಒಂದೇ ಒಂದು ಸಲ ಒಬ್ಬನೇ ಒಬ್ಬ ವ್ಯಕ್ತಿಗೆ ಪೊಲೀಸರು ಹೊಡೆದಂಥ ಒಂದೇ ಒಂದು ದೃಶ್ಯಾವಳಿ ನಿಮಗೆಲ್ಲೂ ಸಿಗೋದಿಲ್ಲ. ಆದರೆ ಅತಿಯಾದ ಆಟಾಟೋಪ ಮಾಡಿದ, ಕಿರುಚಾಡಿದ, ಸರ್ಕಾರಕ್ಕೆ ವಾಚಾಮಗೋಚರವಾಗಿ ನಿಂದಿಸಿದ, ಜೊತೆಗೆ ಪೊಲೀಸರ ಬಗ್ಗೆ ಅತ್ಯಂತ ಅವಾಚ್ಯವಾಗಿ, ಅಸಭ್ಯವಾಗಿ, ಅಶ್ಲೀಲವಾಗಿ ಬೈದಂಥ ಎಲ್ಲ ದಾಖಲೆಗಳು ಈಗ ಪೊಲೀಸರ ಬಳಿ ಇದ್ದಾವೆ ಅಭಿಜಿತ್ ದೀಪ್ಗೆ. ಈಗ ಅಭಿಜಿತ್ ದೀಪ್ಗೆ ಮುಂದಿನ ಯೋಜನೆ ಏನು? ಆತ ಒಂದು ಡೈಲಾಗ್ ಹೊಡೆದ್ರು. ಯಾವ ಆಮ್ ಆದ್ಮಿ ಪಾರ್ಟಿಯ ಈತನ ಗುರು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ರೋ ಅದೇ ತಂತ್ರಗಾರಿಕೆಯನ್ನು ಈತ ಮಾಡ್ತಾಯಿದ್ರು. ಏನಪ್ಪ? ಅರವಿಂದ್ ಕೇಜ್ರಿವಾಲ್ ಯಾವಾಗಲೂ ಹೇಳೋರು, ಗೋವಾ ಚುನಾವಣೆ ಇದ್ರೆ ಒಂದು ಪೇಪರ್ ಹಿಡಿಯೋರು, देखो 2/3 मेजॉरिटी हमें मिल जाएगा, इधर है देखो ये IB ऑफिसर हमें दे दिए जाए, इंटेलिजेंस ಬ್ಯೂರೋದವರು ಇವ್ರಿಗೆ ಕೊಟ್ಟಿದ್ದಾರಂತೆ. 2/3 ಮೆಜಾರಿಟಿ ಆಮ್ ಆದ್ಮಿ ಪಾರ್ಟಿ ಬರುತ್ತಂತೆ. ಠೇವಣಿ ಕಲ್ಕೊಂಡ್ರು ಗೋವಾದಲ್ಲಿ. ಗುಜರಾತ್ನಲ್ಲಿ ಒಂದು ಚೀಟಿ ಹಿಡಿದ್ರು, देखो इधर IB ऑफिसर मुझे दिया है, चिट्ठी देखो, पर्ची देखो, इस पर्ची में हमारा 2/3 मेजॉरिटी आएगा गुजरात में इस बार. ಅಲ್ಲಿಯೂ ಠೇವಣಿ ಕಳ್ಕೊಂಡ್ರು. ಅದಕ್ಕಿಂತ ಮುಂಚೆ ಸರ್ಕಾರ ಬರೋಕ್ಕಿಂತ ಮುಂಚೆ देखो 150 ಪೇಜು, ये लोग क्या क्या किया है, भ्रष्टाचार हमारा पास पूरा फाइल है, देखो ये सब मुझे ऑफिसर्स ने दिया है. ಅದೇ ತಂತ್ರಗಾರಿಕೆಯನ್ನು ಅರವಿಂದ್ ಕೇಜ್ರಿವಾಲ್ನ ತಂತ್ರಗಾರಿಕೆ ಅದನ್ನೇ ಈತ ಮಾಡ್ತಾರೆ. ಈತನಿಗೆ ಉನ್ನತ ಅಧಿಕಾರಿಗಳು ಅಭಿಜಿತ್ ದೀಪ್ಗೆ ತಿಳಿಸಿದಾರಂತೆ. ಏನಂತ? ಒಂದಷ್ಟು ಜನ ದಾಂಡಿಗರು ಬರ್ತಾರೆ, ಬಂದು ಇಲ್ಲಿ ನಮ್ಮನ್ನೆಲ್ಲ ಹೊಡಿತಾರೆ, ಒಂದು ಘರ್ಷಣೆ ಆಗತ್ತೆ, ಘರ್ಷಣೆ ಆದ ಕೂಡ ನಮ್ಮನ್ನು ಲಾಠಿ ಚಾರ್ಜ್ ಮಾಡಿ ಇಲ್ಲಿಂದ ಓಡಿಸ್ತಾರೆ ಪೊಲೀಸರು. ನಮಗೆ ಮಾಹಿತಿ ಬಂದಿದೆ, ನಮಗೆ ಅಧಿಕಾರಿಗಳಿಂದ ಮಾಹಿತಿ ಇದೆ, ಒಂದಷ್ಟು ಜನ ರೌಡಿಗಳನ್ನು ಗೂಂಡಾಗಳನ್ನು ಇಲ್ಲಿ ಬಿಡ್ತಾರೆ, ಬಿಟ್ಟು ನಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸ್ತಾರೆ, ನನಗೆ ಮಾಹಿತಿ ಇದೆ, 2-3 ದಿವಸದಲ್ಲಿ ಇದು ಸಂಭವಿಸುತ್ತೆ ಅಂತ ಆತ ಹೇಳೋದು. ಒಂದು ವೇಳೆ ಹಾಗೆ ಮಾಡೋದಾಗಿದ್ದರೆ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಅಲ್ಲಿರುವಂಥ ಅರೆಶಾಸಿತ ಅಲ್ಲಿಯ ಸರ್ಕಾರ ಯಾರೇ ಮಾಡಬೇಕು ಅಂತ ಮನಸ್ಸು ಮಾಡಿದರೆ 20 ದಿವಸ ಇವರ ಅಪಸವ್ಯವನ್ನು ಅವರು ಸಹಿಸ್ತಿರಲಿಲ್ಲ. 2ನೇ ದಿನವೋ ಇಲ್ಲ 3ನೇ ದಿವಸವೋ ಹೊಡೆದು ಓಡಿಸಿ ಖಾಲಿ ಮಾಡಿಸ್ಬಿಡೋರು ಜಾಗ. ಅದೇ ದೊಡ್ಡ ವಿಷಯ ಏನಲ್ಲ. ಹೋಗಲಿ, ಜನ ಆದರೂ ಸಹಸ್ರಾರು ಜನ ಇದ್ದಾರಾ? ನಿನ್ನೆ ಒಬ್ಬಳು ಭಾಳ ಚೆನ್ನಾಗಿ ಒಂದು ಪ್ರಶ್ನೆಯನ್ನು ಕೇಳಿದ, ತುಂಬ ಇಷ್ಟವಾದಂಥ ಒಂದು ಪ್ರಶ್ನೆಯನ್ನು ಒಬ್ಬ ಯುವತಿ ಕೇಳಿದೆ. ಎಂಥ ಬುದ್ಧಿವಂತೆ, ಎಷ್ಟು ಸೂಕ್ಷ್ಮಜ್ಞೆ ಆಕೆ ಅಂತ ನನಗೆ ಆಕೆಯ ಪ್ರಶ್ನೆಯನ್ನು ಕೇಳಿದ. देखिए अभिजीत जी, हम भी आपके साथ रोज़ इधर आ रहे हैं. ನೋಡಿ ಅಭಿಜಿತ್ ಅವರೇ, ನಾವು ಪ್ರತಿ ದಿವಸ ಇಲ್ಲಿ ಬರ್ತಾ ಇದ್ದೀವಿ. ಹಮ್ ಇತನಾ ದಿನ ಆಕೆ हमने क्या अचीव किया है, ನಾವು ಇಷ್ಟು ದಿವಸ ಬಂದು ಏನು ಸಾಧನೆಯನ್ನು ಮಾಡಿದ್ವಿ. ರೋज़ हम आते हैं, शाम तक इधर रहते हैं, चले जाते हैं. क्या फ़र्क पड़ा है इस ಮೂಮೆಂಟ್ में? ಇದರಿಂದ ಏನು ವ್ಯತ್ಯಾಸ ಆಯಿತು? ನಾವು ಮಾಡೋ ಮೂಮೆಂಟಿಂದ ಏನಾದರೂ ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡು, ಇಲ್ಲ ಸರ್ಕಾರ ಮಾತುಕತೆಗೆ ಯಾರನ್ನಾರು ನಿಯೋಜನೆ ಮಾಡಿ ಮಾತುಕತೆ ವ್ಯವಸ್ಥೆ ಮಾಡಬೇಕು, ಅಥವಾ ಸರ್ಕಾರ ಹೇಳಿಕೆಯನ್ನು ಕೊಡಬೇಕು, ಇಲ್ಲ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ವಿದ್ಯಾರ್ಥಿ ನಾಯಕರು ಯಾರು ಜನಜಿಗಳು ಆತಂಕ ಪಡಬೇಕಾಗಿಲ್ಲ, ಹರತಾಳ ಮಾಡಬೇಕಾಗಿಲ್ಲ, ಪ್ರತಿಭಟನೆ ಹೇಳಬೇಕು. ಇಲ್ಲಿವರೆಗೂ ಕ್ಯಾರೇ ಇರಲಿಲ್ಲ ಯಾವ ಸರ್ಕಾರವು. ನಾವು ಬೆಳಗ್ಗೆ ಬರ್ತೀವಿ, ಸಂಜೆ ಹೋಗ್ತೀವಿ, ಏನು ಪ್ರಯೋಜನ ಆಗಿದೆ, ನಿಮ್ಮ ಪ್ಲಾನ್ ಆಫ್ ಆ್ಯಕ್ಷನ್ ಏನಿದೆ ಅಂತ ಯುವತಿ ಕೇಳಿತು. ನನಗೆ ಭಾಳ ಖುಷಿ ಆಯ್ತು ಅದು ನೋಡಿ. ಏನು ಹೇಳಬೇಕು ಗೊತ್ತಿಲ್ಲ ಅಭಿಜಿತ್ ದೀಪ್ಗೆಗೆ. ಆತ ಹೇಳ್ತಾರೆ, ಐಸಾ ಮತ್ ಬೋಲೋ, आप ऐसा मत बोलना, पुलिस का रिकॉर्ड है, 1,15,000 लोग इधर फुटफॉल है, 1,15,000 ಜನ ನಮ್ಮ ಪ್ರತಿಭಟನೆಗೆ ಬಂದಿದ್ದಾರೆ ಅಂತ ಪೊಲೀಸ್ ಇಲಾಖೆಯ ದಾಖಲೆಗಳಿದ್ದಾವೆ ಅಂತ ಅಭಿಜಿತ್ ದೀಪ್ಗೆ ಹೇಳಿರೋದು. ಫುಟ್ಫಾಲ್ ಅಂತಾರೆ ಅದಕ್ಕೆ. ಅಷ್ಟು ಜನ ಬಂದು ಹೋಗಿದ್ದಾರೆ ಅಂತೆ. ಈ ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ವಾಕಿನ್ಸ್ ಅಂತ ಕರೀತಾರೆ. ಎಷ್ಟು ಜನ ಒಳಗೆ ಬಂದು ಹೊರಗೋದು, ಖರೀದಿ ಮಾಡಿದವ್ರಲ್ಲ ವಾಕಿನ್ಸ್, ಒಳಗಡೆ ಬಂದು ಹೊರಗಡೆ ನೋಡ್ಕೊಂಡು ಹೋಗಿರು, ವಿಂಡೋ ಶಾಪಿಂಗ್ ಇರ್ಬೋದು, ಆ ಥರ ಇದು ಫುಟ್ಫಾಲ್ ಹುವಾ ಹೇ. ಅವಳು ಅದು ಹೇಳಿದ್ರು, ಅದು ಕೂತ್ರು. ಹೌದು, ಕರೆಕ್ಟು, 1,15,000 ಬಂದು. ನಾನು ಇಲ್ಲ ಅಂತ ಹೇಳಲ್ಲ, ನಾನು ಕೂಡ ಈ ಪ್ರತಿಭಟನೆಯ ಭಾಗವೇ. ಆದರೆ ಬಂದು ಸಾಧಿಸಿದ್ದೇನೋ, ಈ ಪ್ರಶ್ನೆಗೆ ಆತನ ಹತ್ರ ಉತ್ತರ ಇಲ್ಲ. ಅಂದರೆ ಇದಕ್ಕಿರಬೇಕಾದಂಥ ಪ್ಲಾನ್ ಆಫ್ ಆ್ಯಕ್ಷನ್ ಏನಿದೆ ಅದು ಇಲ್ಲ. ಹಾಗಾದರೆ ಈ ಮುಂದೇನು? ಈ ಪ್ರತಿಭಟನೆಯ ಮುಖ್ಯ ಹೆಸರೇನು ಸರ್? ಜೀವದ್ರವ್ಯ ಇದ್ರೆ ಏನು? ಜನ್ಜಿ ಪ್ರತಿಭಟನೆ. ಅಂದರೆ ಯುವ ಪೀಳಿಗೆ ಏನಿದೆ ಅದು ಸರ್ಕಾರದ ವಿರುದ್ಧ ಮಾಡ್ತಾ ಇರೋಂಥ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ವಿದ್ಯಾರ್ಥಿ ನಾಯಕರ ಹೋರಾಟ. ಈಗ 20ನೇ ತಾರೀಕಿಗೆ ಕರೆ ಕೊಟ್ಟಿದ್ದಾನೆ.
ಈತ ಹೇಳ್ತಾನೆ, ನಿಮ್ಮ ನಿಮ್ಮ ತಾಯಂದಿರನ್ನು, ನಿಮ್ಮ ಮನೆಯಲ್ಲಿರುವಂಥ ಕುಟುಂಬದವರನ್ನು ಕರ್ಕೊಂಬನ್ನಿ, ನಾವು ನೀವು ಸೇರಿ ಪಾರ್ಲಿಮೆಂಟ್ಗೆ ಹೋಗಿ ಘೇರಾವ್ ಮಾಡೋಣ, ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ನಮ್ಮ ರ್ಯಾಲಿಯನ್ನು ತೊಗೊಂಡು ಹೋಗೋಣ 20ನೇ ತಾರೀಕು, ಜುಲೈ 20ನೇ ತಾರೀಕು. ಅಂದರೆ ಜಂಜಿ ಕೈ ಬಿಟ್ಬಿಟ್ಟಾಯ್ತ. ಇನ್ನೇನೇ ಇದ್ದರೂ ಅಪ್ಪಂದ್ರೆ ಬರಬೇಕು, ಅವ್ವಂದ್ರೆ ಬರಬೇಕು, ಚಿಕ್ಕಪ್ಪ ಚಿಕ್ಕವ್ವ ದೊಡ್ಡವ್ವ ಅವರೆಲ್ಲರೂ ಬರಬೇಕು, ಮಾಮ ಮಾಮಿ ಎಲ್ಲರೂ ಬರಬೇಕು. ಅವ್ರು ಕರ್ಕೊಂಡು ಇವರು ರ್ಯಾಲಿ ಮಾಡೋರು 20ನೇ ತಾರೀಕು. ಒಂದು ಕಾನೂನಿದೆ, ಒಂದು ವ್ಯವಸ್ಥೆ, ಶಿಷ್ಟಾಚಾರ ಇದೆ. ಏನಂದರೆ ಸಂಸತ್ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಭಟನೆಗೆ, ರ್ಯಾಲಿಗಳಿಗೆ, ರಾಸ್ತಾ ರೋಕೋಗೆ ಯಾವುದಕ್ಕೂ ಅನುಮತಿಯನ್ನು ಕೊಡೋದಿಲ್ಲ. ಏಕೆಂದರೆ ಆ ಸಂದರ್ಭದಲ್ಲಿ ರಾಜತಾಂತ್ರಿಕರು ಇರ್ತಾರೆ, ಆಮೇಲೆ ಎಲ್ಲ ಸಂಸತ್ ಸದಸ್ಯರು ಬರ್ತಾರೆ, ಪ್ರಧಾನಮಂತ್ರಿ ಇರ್ತಾರೆ, ರಾಷ್ಟ್ರಪತಿಗಳಿರ್ತಾರೆ, ದೇಶದ ಗಣ್ಯಾತಿಗಣ್ಯ ಅಂದರೆ ಕ್ರೀಮ್ ಆಫ್ ದಿ ನೇಷನ್, ಈ ದೇಶವನ್ನು ಆಳುವವರು ಬಂದು ಸಂಸತ್ನಲ್ಲಿ ಆ ಸಂದರ್ಭದಲ್ಲಿ ಕಲಾಪಗಳು ನಡೆಸ್ತಾರೆ. ಅದಕ್ಕೆ ಬೇಕಾದಂಥ ಭದ್ರತೆಯನ್ನು, ಬೆಂಗಾವಲನ್ನು ಕೊಡಬೇಕಾದ ಜವಾಬ್ದಾರಿ ಇಲಾಖೆಗಳಿಗೆ ಇರುತ್ತೆ, ಗೃಹ ಇಲಾಖೆಗೆ ಇರುತ್ತೆ. ಅದೇ ದಿವಸ ನಾನು ಅವತ್ತು ಮುಂಗಾರು ಅಧಿವೇಶನ, ಅವತ್ತೇ ನಾನು ಪ್ರತಿಭಟನೆ ಮಾಡ್ತೀನಿ ಅಂದರೆ ಏನರ್ಥ? ಈತ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಹೋಗಿ ಅನುಮತಿಗೆ ಪತ್ರ ಬರಬೇಕು. ಈಗ ಈತ ನಡೆಸ್ತಾ ಇರುವಂಥ ಪ್ರತಿಭಟನೆಗೆ ಅನುಮತಿ ಇಲ್ಲ. ಅನುಮತಿ ಇಲ್ಲದೆ ಹೋದರೂ ಹಗ್ಗವನ್ನು ರೋಪನ್ನು ಬಿಟ್ಟಿದ್ದಾರೆ ಅಮಿತ್ ಶಾ. ಎಲ್ಲಿವರೆಗೂ ಓಡ್ತೀಯ ಓಡು ಅಂತ. ಮಳೆ ಬಂತು, ಕಂಗಾಲಾದ, ಬಿಸಿಲಿಗೆ ನಿಲ್ಲಿಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದರೆ ಕಾರ್ ಹತ್ತಿ ಹೋಗ್ತಾನೆ, ಸಂಜೆ ವಾಪಸ್ ಬರ್ತಾನೆ. ಏನು ಮಾಡಬೇಕು ತಿಳಿಲಾರದಂಥ ತಬ್ಬಲಿಯ ಸ್ಥಿತಿ, ಅನಾಥನಾಗಿ ನಿಂತಿದ್ದಾನೆ. ಈಗ ಪಾರ್ಲಿಮೆಂಟ್ ಸ್ಟ್ರೀಟ್ಗೆ ಎಲ್ಲರನ್ನೂ ಕರ್ಕೊಂಬರ್ತೀನಿ. ಇಡೀ ದೇಶದಲ್ಲಿರುವಂಥ ಎಲ್ಲ ತಂದೆ ತಾಯಿಗಳು, ಚಿಕ್ಕವಂದರು ಚಿಕ್ಕಪ್ಪಂದರು ಎಲ್ಲರೂ ಹೋಗಬೇಕಂತೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಇವರು ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಅದು ರಿಜೆಕ್ಟ್ ಆಗುತ್ತೆ. ವಾಪಸ್ ಜಂತರ್ ಮಂತರ್ಗೆ ಬಂದು ಕೂಡ ಪ್ರಶ್ನೆನೇ ಇಲ್ಲ. ಈ ಮಧ್ಯೆ ಜನರನ್ನು ಕಳ್ಕೊಂಬಂದು ಆಮ್ ಆದ್ಮಿ ಪಾರ್ಟಿ ಒಂದಿಷ್ಟು ಜನ ಕರ್ಕೊಂಬಂದು ಸಂಘರ್ಷ ಮಾಡಿಸಿ, ಗಲಾಟೆ ಮಾಡಿಸಿ ಇದನ್ನು ಮುಗಿಸಲಿಕ್ಕೆ ಸಾಧ್ಯವಾ ಅಂತ ಒಂದು ಪ್ಲ್ಯಾನ್ ಬಿ ಕೂಡ ತಯಾರಾಗ್ತಾ ಇದೆ. ಹಾಗಾಗಿದ್ದೇ ಆದರೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥ ನಂಬಿಕೆ ಇವ್ರದ್ದು. ಇವರ ಉದ್ದೇಶ ಪ್ರತಿಭಟನೆ ಯಶಸ್ಸಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ಈ ರೀತಿ ಅರಾಜಕತೆ ಆಗಿದೆ ಅಂತ ರುಜುವಾತುಪಡಿಸುವ ಒಂದು ಪ್ರಯತ್ನ. ಸಂಪೂರ್ಣವಾಗಿ ವಿಫಲಗೊಂಡಿದ್ದಾನೆ. ಹೇಗೆ ಶಾಹೀನ್ ಬಾಗ್ನಲ್ಲಿ 101ನೇ ದಿವಸ ಬೆಳಗ್ಗೆ ಒಕ್ಕಲೆಬ್ಬಿಸಲಾಯಿತು, ಅದೇ ರೀತಿ ಇವರು ಒಕ್ಕಲೇಳುವುದು 100ಕ್ಕೆ 100ರಷ್ಟು ಖಚಿತ. ಇನ್ನು 5 ದಿವಸ ಬಿಟ್ಟು ನೋಡಿ, ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.